ಹಲೋ ಮಿಸ್ ಹಾಯ್. ಇವತ್ತು ನಮ್ಮ BTS JK ಫ್ಯಾನ್ ಫಿಕ್ಷನ್ CLG ಪ್ಲೇ ಬಾಯ್ ವರ್ಸಸ್ ರಿವೆಂಜ್ ಗರ್ಲ್ ಪಾರ್ಟ್ 4 ಲಾಸ್ಟ್ ಪಾರ್ಟ್ ಎಂಡಲ್ಲಿ ನೀವು ನಿಮ್ಮ ಅಣ್ಣನ ಜೊತೆ ಫೋನ್ ಕಾಲಲ್ಲಿ ಮಾತಾಡ್ತಿರ್ತೀರಾ. ಸೊ ಅಲ್ಲಿಗೆ ನಾನು ಸ್ಟಾಪ್ ಮಾಡಿದ್ದೆ. ಹಾಗೆ ಸ್ಟೋರಿನ ಮುಂದುವರಿಸ್ಕೊಳ್ಳೋಣ. ವಯನ್, ಇವಾಗ ಎಲ್ಲಿದ್ಯಾ ಅಂತ ಹೇಳು, ನಾನು ಬಂದು ನಿನ್ನ ಪಿಕ್ ಮಾಡ್ಕೋತೀನಿ. ಅದೆಲ್ಲ ಏನು ಬೇಡ ಅಣ್ಣ, ನನ್ನ ಜೊತೆ ನಾನು ಇಬ್ಬರು ಫ್ರೆಂಡ್ಸ್ ಇದ್ದಾರೆ ಆ್ಯಂಡ್ ನಾನು ಆಲ್ರೆಡಿ ಇವಾಗಲೇ ಒಂದು ಟ್ಯಾಕ್ಸಿ ಬುಕ್ ಮಾಡಿದ್ದೀನಿ. ಅದನ್ನೇನು ಬಂದುಬಿಡುತ್ತೆ, ನಾನೇ ಮನೆಗೆ ಬರ್ತೀನಿ, ನೀನು ಬರೋದು ಬೇಡ. ಓಕೆ ವಯನ್, ಹುಷಾರು. ಏನಾದರೂ ಬರಬೇಕು ಅಂದರೆ ಹೇಳು, ನಾನು ಬರ್ತೀನಿ. ಸರಿ ಆಯಿತು ಅಣ್ಣ, ಬಾಯ್. ವಯನ್, ಇವಾಗ ನೀನು ಬುಕ್ ಮಾಡಿರೋ ಟ್ಯಾಕ್ಸಿಲಿ ನಾನು ಮೊದಲು ಹೋಗಲಾ? ಯಾಕಂದರೆ ನಿಮ್ಮ ಮನೆ ಇರೋ ಅಡ್ರೆಸ್ಗೂ ನಾನಿರೋ ಅಡ್ರೆಸ್ಗೂ ತುಂಬ ದೂರ ಇದೆ. ಸುತ್ತಿ ಬಳಸಿ ಹೋಗೋ ಅಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ. ನಮ್ಮ ಮನೇಲಿ ಎಲ್ಲರೂ ಗಾಬರಿ ಬೀಳ್ತಾರೆ. ಮತ್ತು ನನಗೆ ಸ್ವಲ್ಪ ಪೇಯ್ನ್ ಫೀಲ್ ಆಗ್ತಿದೆ, ರೆಸ್ಟ್ ಬೇಕು ನನಗೆ. ಸೊ ನಾನು ಹೋಗಲಾ? ನೀವಿಬ್ಬರು ಇನ್ನೊಂದು ಟ್ಯಾಕ್ಸಿ ಬುಕ್ ಮಾಡ್ಕೊಳ್ಳಿ. ಏನೋ ಬೇಜಾರಿಲ್ಲ ತಾನೆ? ನೋ ಸೇಹುನ್, ನಮಗೇನು ಬೇಜಾರಿಲ್ಲ. ನೀನು ಹೋಗು, ರೆಸ್ಟ್ ತಗೋ. ಇನ್ಫ್ಯಾಕ್ಟ್ ನನ್ನ ಮನೇನೂ ಕಿಮ್ಸು ಮನೇನೂ ಸ್ವಲ್ಪ ದೂರ ಅಕ್ಕಪಕ್ಕದಲ್ಲೇ ಇದೆ. ನಾವಿಬ್ಬರು ಇನ್ನೊಂದು ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಹೋಗ್ತೀವಿ, ನೀನು ಹೋಗು. ಥ್ಯಾಂಕ್ಸ್ ನಿಮ್ಮಿಬ್ರಿಗೂ. ಇಟ್ಸ್ ಓಕೆ ಸೇಹುನ್, ಟ್ಯಾಕ್ಸಿ ಬಂತು, ಇವಾಗ ಹೊರಡು. ಓಕೆ, ನೀವಿಬ್ಬರು ಸೇಫಾಗಿ ಮನೆಗೆ ಹೋಗಿ ಆ್ಯಂಡ್ ಹೋದ ತಕ್ಷಣ ಕಾಲ್ ಮಾಡಿ ತಿಳಿಸಿ, ಸರಿನಾ? ನನ್ನ ಫೋನ್ ನಂಬರ್ ಸೇಹುನ್, ನಮ್ಮ ಇಬ್ಬರ ಹತ್ರನೂ ನಿನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ. ನೀನು ಕಾಲೇಜ್ ಗ್ರೂಪಲ್ಲಿ ಇದೆಯಾ ತಾನೇ? ನಾವಿಬ್ಬರು ಯಾವಾಗಲೂ ಸೇವ್ ಮಾಡ್ಕೊಂಡಿದ್ದೀವಿ ನಿನ್ನ ನಂಬರ. ಓ ಹೌದಾ, ಸರಿ, ಮರಿದಂಗೆ ಕಾಲ್ ಮಾಡಿ, ಬಾಯ್ ಅಂದ್ಬಿಟ್ಟು ಸೇಹುನ್ ಟ್ಯಾಕ್ಸಿ ಒಳಗಡೆ ಹತ್ತಿ ಕೂರ್ತಾರೆ. ನೆಕ್ಸ್ಟ್ ಕಾರ್ ಸ್ಟಾರ್ಟಾಗಿ ಮೂವ್ ಆಗ್ತಿದ್ದಾಗೆ ಅವ್ರ ಐಸ್ ನಿಮ್ಮನ್ನೇ ಫೋಕಸ್ ಮಾಡಿ ನೋಡ್ತಿದೆ. ಅವಾಗ ನೀವು ಸೇಹುನ್ನ ಲೈಟಾಗಿ ಸ್ಮೈಲ್ ಮಾಡ್ಕೊಂಡೇ ನೋಡ್ತಿರ್ತೀರ ಅವ್ರು ಹೋಗೋದನ್ನೇ. ಹೇ ವಯನ್, ಅವ್ನು ಹೋಗಾಯ್ತು ಕಣೆ, ಇನ್ನೂ ಏನು ಆ ಕಡೆನೇ ನೋಡ್ತಿದ್ಯಾ ನೀನು? ನೀನು ಅವನ ಜೊತೆಗೆ ಹೋಗಬೇಕಿತ್ತಾ? ಹೇ ಹಾಗೇನಿಲ್ಲ ಕಿಮ್ಸು, ಯಾಕೆ ಅಂತಲೇ ಗೊತ್ತಾಗ್ತಿಲ್ಲ ಕಣೆ. ಈ ಸೇಹುನ್ನ ನೋಡ್ತಿದ್ರೆ ನನ್ನ ಮನಸ್ಸು ಒಂಥರ ಖುಷಿ ಪಡುತ್ತೆ. ಅವನ ಜೊತೆಗೆ ಮಾತಾಡ್ತಿದ್ರೆ ನನ್ನ ಹೃದಯ ಡವ ಅಂತ ಹೊಡ್ಕೊಳ್ಳುತ್ತೆ, ಗೊತ್ತಾ? ಓ ಏನು ಮೇಡಮ್, ಲವ್ವಾ? ಐ ಡೋಂಟ್ ನೋ, ಇರ್ಬೋದೇನಪ್ಪ. ವಾಟ್ ವಯನ್, ಸೀರಿಯಸ್ಲಿ? ನಂಗೆ ಸರಿಯಾಗಿ ಗೊತ್ತಿಲ್ಲ ಕಿಮ್ಸು, ನಂಗೊಂಥರ ಫೀಲ್ ಆಗ್ತಿದೆ. ಸರಿ, ಜಾಸ್ತಿ ನುಲಿಬೇಡ, ಬೇಗ ಟ್ಯಾಕ್ಸಿ ಬುಕ್ ಮಾಡು, ಟೈಮ್ ಆಗ್ತಿದೆ. ಕಿಮ್ಸು, ಟ್ಯಾಕ್ಸಿ ಯಾಕೆ? ನಾವಿಬ್ಬರು ಇವಾಗ ಬಸ್ಸಲ್ಲೇ ಹೋಗೋಣ ಬಾ. ಬಸ್ ಬೇಡ ವಯನ್, ನೀನು ಸುಮ್ಮನೆ ನಾ ಹೇಳಿದ್ದು ಮಾಡು. ಸರಿ ಬಿಡು. ಹಾಯ್ ಬ್ಯೂಟೀಸ್, ಇಷ್ಟೊತ್ತಲ್ಲೇ ನೀವಿಬ್ಬರು ನಿಂತ್ಕೊಂಡು ಇಲ್ಲೇನು ಮಾಡ್ತಿದ್ದೀರಾ? ನಾವು 4 ಜನ ಬೇಕಿದ್ರೆ ನಿಮ್ಮಿಬ್ರಿಗೂ ಕಂಪ್ನಿ ಕೊಡ್ಬೋದಾ? ಹೌ ಮಚ್? ಅಷ್ಟೇ ನಿಮ್ಮ ರೇಟು. ವಯನ್, ಯಾರೇ ಇವರು ಹಿಂಗಿದ್ದಾರೆ? ಯಾವನಿಗೆ ಗೊತ್ತು, ಯಾವ ರೋಗ್ಸ್ಗಳಿರಬೇಕು. ಬಾ, ಇಲ್ಲಿಂದ ನೈಸಾಗಿ ಎಸ್ಕೇಪ್ ಆಗೋಣ. ನಾವು ಮತ್ತೆ ಆ ಹಾಸ್ಪಿಟಲ್ ಒಳಗಡೆ ಹೋಗ್ಬಿಡೋಣ. ಕಿಮ್ಸು, ಅಲ್ಲಿ ಜನ ಇರ್ತಾರೆ, ನಾವು ಸೇಫ್ ಆಗ್ಬೋದು, ಬಾರೇ ಹೋಗ್ಬಿಡೋಣ. ವಯನ್ ಬಾ. ಆವಾಗ ಆ 4 ಜನದಲ್ಲೊಬ್ಬ ನಿಮ್ಮಿಬ್ರೂ ಸ್ಟಾಪ್ ಮಾಡಿಬಿಟ್ಟು, ಓಯ್ ಎಲ್ಲಿಗೆ ಹೋಗ್ತಾ ಇದ್ದೀರಾ ಬೇಬೀಸ್? ಯು, ನೀನು ನಮ್ಮಿಬ್ಬರಿಗೆ, ಆ್ಯಂಡ್ ಯು, ಹುಡುಗಿ ನಿಮ್ಮಿಬ್ರಿಗೂ ಓಕೆ ತಾನೆ ಅಂತ ಕಿಮ್ಸುನು ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾನೆ. ನಿಮ್ಮಿಬ್ರಿಗೂ ಫುಲ್ ನರ್ವಸ್, ಪೂರ್ತಿ ಕೈಕಲೆಲ್ಲ ಶೇಕ್ ಆಗ್ತಿದೆ. ವಯನ್, ಕಿಮ್ಸು, ಬೇಗ ಬಂದು ಕಾರ್ ಹತ್ತಿ. ನಿಮ್ಮಿಬ್ರೂ ತುಂಬ ಹೊತ್ತು ಕಾಯಿಸಿದ್ದಕ್ಕೆ ಸಾರಿ. ಏನು ಮುಖ ನೋಡ್ತಿದ್ದೀರಾ, ಬನ್ನಿ ಬೇಗ. ತಯಾಂಗ್? ಎಸ್, ಅದು ನಮ್ಮ ಥಯಾಂಗೆ. ಸಿಗ್ನಲ್ ಮುಗಿದ್ಮೇಲೆ ಕಾರ್ ಸ್ಟಾರ್ಟ್ ಮಾಡಿರ್ತಾರಲ್ವಾ, ಬಟ್ ಅವರೆಲ್ಲೂ ಹೋಗಿರಲ್ಲ. ನಿಮ್ಮ ಸೈಡ್ ಸ್ವಲ್ಪ ಡಿಸ್ಟೆನ್ಸಲ್ಲೇ ಕಾರ್ನ ಸೈಡಲ್ಲಿ ನಿಲ್ಲಿಸ್ಕೊಂಡು ನಿಮ್ಮನ್ನ ವಾಚ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಇವಾಗ ನಿಮ್ಮಿಬ್ರಿಗೂ ಆ 4 ಜನ ಪೊರ್ಕಿಗಳಿಂದ ಏನೋ ತೊಂದರೆ ಆಗ್ತಿದೆ ಅಂತ ಅನಿಸ್ತಿದ್ದಾಗೆ ನಿಮಗೆ ಹೆಲ್ಪ್ ಮಾಡೋಣ ಅಂತ ಕಾರ್ ಸ್ಟಾರ್ಟ್ ಮಾಡಿ ಮುಂದೆ ಬಂದಿರ್ತಾರೆ. ನಮ್ಮ ಜಿಮಿನ್ಗೆ ಇದು ಸ್ವಲ್ಪನೂ ಇಷ್ಟ ಆಗ್ತಿರಲ್ಲ. ನಮ್ಮ ಜಿಮಿನ್, ಥಯಾಂಗ್ ನಮ್ಮ ಪಾಡಿಗೆ ನಾವು ಹೋಗ್ಬಿಡೋಣ, ನಡಿ ಕಾರ್ ಸ್ಟಾರ್ಟ್ ಮಾಡು ಅಂತ ಎಷ್ಟು ಹೇಳಿದ್ರು ಥಯಾಂಗ್ ಜಿಮಿನ್ ಮಾತನ್ನ ಕೇಳಿರಲ್ಲ. ಯಾಕಂದರೆ ನಿಮ್ಮಿಬ್ರೂ ಈ ಸಿಚುವೇಷನಲ್ಲಿ ಹಾಗೆ ಬಿಟ್ಟೋಗೋದು ಸರಿ ಅಂತ ಅವ್ರ ಮನಸ್ಸಿಗೆ ಅನ್ನಿಸ್ತಾ ಇರಲ್ಲ. ಅವ್ರು ನಿಮಗೆ ಹೆಲ್ಪ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಓಕೆನಾ? ನೆಕ್ಸ್ಟ್ ನೀವು ಕಿಮ್ಸು ಕೈ ಹಿಡ್ಕೊಂಡು ಫಾಸ್ಟಾಗಿ ಕಾರ್ ಹತ್ರ ಬರ್ತೀರಾ. ಥಯಾಂಗ್, ವಯನ್, ಏನು ಮಾತಾಡಬೇಡ, ನೀವಿಬ್ಬರು ಹಿಂದೆ ಕೂತ್ಕೊಳ್ಳಿ, ನಾನು ಡ್ರಾಪ್ ಮಾಡ್ತೀನಿ. ಓಕೆ ಥ್ಯಾಂಕ್ಸ್. ಥಯಾಂಗ್ ಹಿಂದೆ ಈಚೆಗೆ ಕೂತಿದ್ದಾನೆ, ಇವನ್ ಪಕ್ಕ ನಾನು ಕೂತ್ಕೋಬೇಕಾ? ಆಗಲ್ಲ ವಯನ್, ನಿನಗೆ ಬೇರೆ ಆಪ್ಷನ್ನೇ ಇಲ್ಲ, ಸುಮ್ಮನೆ ಕೂತ್ಕೋ. ಇಲ್ಲಾಂದರೆ 4 ಜನ ಸೇರಿ ನಿಮ್ಮಿಬ್ರಿಗೂ ಒಂದು ಗದ್ದಿ ಕಾಣಿಸ್ತಾರೆ. ಅದು ಓಕೆನಾ ನಿಮಗೆ? ನೋ ಜಿಮಿನ್, ನೀವು ಹಿಂದಿನ ಸೀಟಿಗೆ ಬರ್ತೀರಾ? ಬಂದು ನೀವು ಒಂದು ಕಿಮ್ಸು ಹಿಂದೆ ಕೂತ್ಕೊಳ್ಳಿ,
ನಾನು ಮುಂದಿನ ಸೀಟಲ್ಲಿ ಥಯಾಂಗ್ ಪಕ್ಕದಲ್ಲಿ ಕೂತ್ಕೋತೀನಿ. ಹಾಂ, ಅದ್ಯಾಕೆ ಬಂದ್ಬಿಡು, ನಾನು ಇಲ್ಲೇ ಕೂತ್ಕೊಳ್ಳೋದು. ಥಯಾಂಗ್, ನೀವು ಸುಮ್ಮನೆ ಕಾರ್ ಸ್ಟಾರ್ಟ್ ಮಾಡಿ ನಡೆಯೋ. ಇವರಿಬ್ರಿಗೆ ಏನಾದರೂ ಮಾಡ್ಕೊಳ್ಳಿ. ಇರು ಜಿಮಿನ್, ಇವಾಗೇನು ನೀವಿಬ್ರು ಬರ್ತಿರೋ ಇಲ್ವೋ? ವಯನ್, ನಾವಿವಾಗ ಇವ್ರ ಜೊತೆಗೆ ಹೋಗೋದೇ ನಮ್ಮಿಬ್ರಿಗೂ ಸೇಫ್ ಕಣೆ. ಸುಮ್ಮನೆ ಕಾರ್ ಹತ್ತೆ ಹಾಗಂತೀಯ? ಸರಿ, ನೀನೇ ಜೆ ಕೆ ಪಕ್ಕದಲ್ಲಿ ಕೂತ್ಕೋ. ಹಾಂ, ನಾನಾ? ಆಗಲ್ಲಪ್ಪ, ನೀನೇ ಕೂತ್ಕೋ ಅಂತ ಕಿಮ್ಸು ನಿಮ್ಮನ್ನ ಕಾರ್ ಒಳಗಡೆ ನೂಕ್ಬಿಟ್ಟು ಅವಳು ಬಂದು ನಿಮ್ಮ ಪಕ್ಕದಲ್ಲಿ ಕೂತ್ಕೊತಾಳೆ. ಅವಳು ನಿಮ್ಮ ನೂಕಿದ ಫೋರ್ಸಿಗೆ ನೀವು ಹೋಗಿ ಸೀದಾ ಜೆ ಕೆ ತೊಡೆ ಮೇಲೆ ಕೂತ್ಕೋತೀರಾ. ಆವಾಗ ಜೆ ಕೆ, ಹೇಯ್ ಯಾರದು? ಓ ನೀನಾ? ಎಲ್ಲ ನನ್ನ ಭ್ರಮೆ. ಈ ಸಲ ನಾನು ಯಾಮರಲ್ಲಪ್ಪ, ಇದು ವಯನ್ ಅಲ್ಲ. ಈ ವಯನ್ ಡ್ಯಾಶ್ ಎಲ್ಲ ಕಡೆ ಕಾಣಿಸ್ಕೊತಾಳೆ. ಥೂ ಅಂತ ಕುಡಿದ ಮತ್ತಲ್ಲಿ ಏನೇನೋ ಮಾತಾಡ್ಕೊಂಡು ನೀವು ನಿಜವಾಗ್ಲೂ ಅವ್ರ ಪಕ್ಕದಲ್ಲಿ ಇದ್ದೀರಾ ಅನ್ನೋದೇ ಗೊತ್ತಿಲ್ಲದೆ ನಿಮ್ಮ ಶೋಲ್ಡರ್ ಮೇಲೆ ಹಾಗೆ ಲೈಡ್ ಹಾಕ್ತಾರೆ. ನೀವು ಛೀ ಆಲ್ಕೋಹಾಲ್ ಸ್ಮೆಲ್ ಹೊಡಿತಿದ್ದಾನೆ ಈ ಜೇಕೆ. ಹೇ ಕಿಮ್ಸು, ಯಾಕೆ ನಾನು ಇಷ್ಟು ಜೋರಾಗಿ ಇವನ್ ಪಕ್ಕದಲ್ಲಿ ನುಗ್ತೆ ಅಂತ ಕಿಮ್ಸುನ ಬೈತಿರ್ತೀರಾ. ನೆಕ್ಸ್ಟ್ ಇವಾಗ ನೀವು 5 ಜನ ಜೆ ಕೆ ಕಾರಲ್ಲೇ ಹೋಗ್ತಾ ಇರ್ತೀರಾ. ಆಗ ಜೆ ಕೆ ಲೈಟಾಗಿ ಅವ್ರ ಐಸ್ನ ಓಪನ್ ಮಾಡಿಬಿಟ್ಟು ಸ್ಲೋ ಮೋಷನಲ್ಲಿ ನಿಮ್ಮನ್ನ ತಲೆ ಎತ್ತಿ ನೋಡ್ತಾರೆ. ಹೇಯ್, ನೀನು ವಯನ್ ತಾನೆ? ನೀನು ಯಾಕೆ ನನ್ನ ಕಾರಲ್ಲಿದೆಯಾ ಹೇಳೆ? ಆಗಟ್ಟೆ ತಕ್ಷಣ ಹಿಂದೆ ಟರ್ನ್ ಆಗ್ಬಿಟ್ಟು ನಿಮ್ಗೊಂದು ಸಿಗ್ನಲ್ ಕೊಡ್ತಾರೆ. ನಾನು ವಯನಲ್ಲ, ಎಲ್ಲ ನಿನ್ನ ಭ್ರಮೆ ಅಂತ ಹೇಳು ಅಂದ್ಬಿಟ್ಟು ನೀವು ಹಾಗೆ ಹೇಳ್ತೀರಾ. ಆಗ ತಕ್ಷಣ ಕಿಮ್ಸನು ಆ್ಯಂಡ್ ಜಿಮಿನ್ನು ಶಾಕಲ್ಲಿ ಕನ್ಫ್ಯೂಸ್ ಆಗಿ ನೋಡ್ತಾ ಇದ್ದಾರೆ ನಿಮ್ಮನ್ನ. ಓ ಹಾಗಿದ್ರೆ ನೀನು ನನ್ನ ಭ್ರಮೆನಾ? ಸರಿ, ನನ್ನ ಭ್ರಮೇಲಿ ಯಾಕೆ ಬಂದೆ ನೀನು? ಐ ಹೇಟ್ ಯು ಕಣೆ. ನಿನ್ನ ಯಾವತ್ತು ನೋಡಿದ್ನೋ ಅವತ್ತಿಂದ ನೀನು ನೆಮ್ಮದಿ ಅನ್ನೋದೇ ಇಲ್ದಂಗೋಯ್ತು. ನೀನು ಯಾಕೆ ಬಂದೆ ನಮ್ಮ ಕಾಲೇಜಿಗೆ? ಹೊರಟೋಗಿಲ್ಲಿಂದ ಅಂತ ಅವ್ರ ಹ್ಯಾಂಡ್ಸ್ನ ನಿಮ್ಮ ಕುತ್ತಿಗೆ ಭಾಗದಲ್ಲಿ ಇಟ್ಟು ಸ್ಟ್ರಾಂಗಾಗಿ ಹಿಸುಕ್ತಾರೆ. ನೀವು ಜೇಕೆ ಬಿಡು, ಮೊದಲೇ ನನ್ನ ಕತ್ತಲ್ಲಿ ನೀನು ಕಚ್ಚಿದ ಗಾಯ ಇದೆ, ಅದಕ್ಕೆ ಇವತ್ತಷ್ಟೇ ಟ್ರೀಟ್ ಮಾಡಿಸಿದ್ದೀನಿ, ಅತ್ತೆಲ್ಲೇ ನೋವು ಮಾಡಬೇಡ ಅಂತ ಜೇಕೆ ಕೈನ ಹಿಡ್ಕೊತೀರಾ. ನಮ್ಮ ಜೇಕೆಗೆ ಏನು ಸರಿಯಾಗಿ ಅರ್ಥನೇ ಆಗ್ತಾರಲ್ಲ. ನಿಮ್ಮನ್ನೇ ಹಾಗೆ ಡೀಪಾಗಿ ನೋಡ್ತಾ ಇರ್ತಾರೆ. ನಮ್ಮ ಕಿಮ್ಸು ಅಂತೂ ನಿಮ್ಮ ಕಡೆ ಸೈಡಲ್ಲಿ ಬಚ್ಚಿಟ್ಕೊಂಡು ಕೂತಿದ್ದಾಳೆ, ಜೇಕೆ ಕಣ್ಣಿಗೆ ಕಾಣಿಸ್ಕೊಳ್ಳೇಬಾರ್ದು ಅಂತ. ಹೇಯ್ ತಯಾಂಗ್, ಜಿಮನ್, ನಿಮ್ಮಿಬ್ರು ಕಣ್ಣಿಗೂ ಇವಳು ಕಾಣಿಸ್ತಿದ್ದಾಳ ನೋಡಿ. ಅವಾಗ ಜಿಮಿನ್ ಹ್ಞೂ ಅಂತ ಹೇಳೋದಕ್ಕೆ ಬರ್ತಾರೆ. ಬಟ್ ಅಷ್ಟರಲ್ಲಿ ಜಿಮಿನ್ನ ತಡೆದ್ಬಿಟ್ಟು, ಇವಳು ಅಂದರೆ ಯಾರು ಜೇಕೆ? ಕಾರಲ್ಲಿ ನಾವು 3 ಜನ ಇರೋದು, ನೀನು ಯಾರ ಬಗ್ಗೆ ಕೇಳ್ತಿದ್ಯಾ? ನಿಂಗೆಲ್ಲೋ ಕುಡ್ದಿದ್ದು ಜಾಸ್ತಿ ಆಗಿರಬೇಕು ಅನ್ಸುತ್ತೆ. ಸುಮ್ಮನೆ ಮಲ್ಕೋ, ಮನೆಗೆ ರೀಚ್ ಆದ್ಮೇಲೆ ನಾನೇ ಎಬ್ಬಿಸ್ತೀನಿ ನಿನ್ನ. ಟೇ ಯಾಕೋ ಸುಳ್ಳು ಹೇಳ್ತಿದ್ಯಾ? ಸುಮ್ಮನಿರು ಜಿಮಿನ್, ಪಾಪ ವಯ್ಯನ್. ಹಾಂ, ವಯ್ಯನ್ ಪಾಪನಾ? ಉದ್ಧಾರ. ನೆಕ್ಸ್ಟ್ ಜೇಕೆ ಟೇ ಹೇಳಿದ್ದು ಕೇಳಿ, ಓ ಇದೆಲ್ಲೋ ನನ್ನ ಭ್ರಮೆನೇ ಇರಬೇಕು ಅಂದ್ಕೊಂಡು ನಿಮ್ಮ ನೋಸ್, ಚೀಕ್ಸ್ ಆ್ಯಂಡ್ ಲಿಪ್ಸ್ನ ಹಾಗೆ ಅವ್ರ ಕೈ ಇಟ್ಟು ಪ್ರೆಸ್ ಮಾಡ್ತಿದ್ದಾರೆ, ನನ್ನ ಭ್ರಮೆ ಅಲ್ವಾ ಅಂತ. ನಿಮಗೆ ಒಳೊಳಗೆ ತುಂಬ ಸಿಟ್ಟು ಬರ್ತಿರುತ್ತೆ, ಹಲ್ಲು ಕೊಚ್ಕೊಂಡು ಕೂತಿದ್ದೀರಾ. ಆದರೆ ಏನು ಮಾಡೋಕ್ಕಾಗುತ್ತೆ? ಇವಾಗ ಏನೂ ಮಾಡೋಕ್ಕಾಗಲ್ಲ ನಿಮ್ಮಿಂದ, ಸುಮ್ಮನೆ ಕೂತಿದ್ದೀರಾ. ನೆಕ್ಸ್ಟ್ ನಿಮ್ಮ ಮನೆ ಅಡ್ರೆಸ್ನ ನಿಮ್ಮ ಹತ್ರ ಕೇಳಿ ತಿಳ್ಕೊಂಡು ನಿಮ್ಮಿಬ್ರು ನಿಮ್ಮ ಮನೆ ಹತ್ತಿರದಲ್ಲೇ ಸ್ವಲ್ಪ ದೂರ ಹಿಂದೆನೇ ಕಾರ್ನ ಸ್ಟಾಪ್ ಮಾಡ್ತಾರೆ. ವಯನ್, ಕಿಮ್ಸು ಇಳಿರಿ ಕೆಳಗೆ. ಏನು ಕನಸು ಕಾಣ್ತಾ ಇದ್ದೀರಾ? ನಿಮ್ಮ ಮನೆ ಅಡ್ರೆಸ್ ಇದೆ ತಾನೇ? ಹೌದು ಥಯಾಂಗ್, ನಾನು ಹೇಗೆ ಕಾರ್ ಬಿಟ್ಟು ಇಳಿಯೋದು? ಇಲ್ಲಿ ನೋಡು, ಈಚೆಗೆ ಒಳ್ಳೆ ಪಲ್ಲಿಗೆ ಗೋಡೆ ಕಚ್ಕೊಂಡಂಗೆ ನನ್ನ ಕತ್ತತ್ರ ತಲೆ ಹಾಕಿ ಮಲಗಿದ್ದಾನೆ. ನಂಗೆ ತುಂಬ ಇರಿಟೇಟ್ ಆಗ್ತಿದೆ. ಆಗುತ್ತೆ. ಅವನ ಕಾರಲ್ಲೇ ಕೂತ್ಕೊಂಡು ಅವನಂದರೆ ಆಗಲ್ಲ ಅಲ್ವಾ ನಿಂಗೆ? ವಯನ್, ಅವನೇನಾದರೂ ಮತ್ತೆ ಕಣ್ಬಿಟ್ಟು ನೋಡಬೇಕು ನಿನ್ನ. ಈ ಸಲ ಪಕ್ಕ ನೀನು ಅವನ ಭ್ರಮೆ ಅಲ್ಲ, ನಿಜ ಅಂತ ಕಂಡುಹಿಡಿತಾನೆ. ಜಿಮಿನ್, ನೀನು ಸುಮ್ಮನೆ ಇರು. ವಯನ್, ನೀನು ಸ್ವಲ್ಪ ಲೈಟಾಗಿ ಸೈಡಿಗೆ ಮೂವ್ ಆಗು, ನಾನು ಅವನ್ನ ವಿಂಡೋ ಸೈಡಿಗೆ ಟರ್ನ್ ಮಾಡ್ತೀನಿ. ಓಕೆ ಥಯಾಂಗ್. ಕಿಮ್ಸು ನೀ ಇಲ್ಲಿ ಕೆಳಗೆ. ನೆಕ್ಸ್ಟ್ ಥಯಾಂಗ್ ಜೇಕೆನ ಹಿಡಿದು ನಿಧಾನಕ್ಕೆ ವಿಂಡೋ ಸೈಡ್ ಟರ್ನ್ ಮಾಡಿಸ್ತಿರ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಜೇಕೆ ಕಣ್ಬಿಟ್ಟಾಯಿತು. ಏನು ಮಾಡ್ತಿದ್ಯಾ? ಏನಿಲ್ಲ ಜೇಕೆ, ಈ ಸೈಡ್ ಬಿದ್ದೋಗ್ತಿದ್ಯಾ, ಅದಕ್ಕೆ ನೀನು ಬೀಳ್ದಂಗೆ ಹಿಡ್ಕೊಂಡೆ. ಏನು? ಹೌದಾ? ಇದ್ಯಾ ರೂಟು? ಇಲ್ಲೇ ಕಾರ್ ನಿಲ್ಸಿದ್ಯಾ? ಆವಾಗ ಜಿಮಿನ್ ಮನಸಲ್ಲೇ, ಆಹಾ ಜೇಕೆ ಕುಡ್ದಿರೋದೆಲ್ಲ ಇಳ್ದೋಯ್ತು ಅನಿಸುತ್ತೆ, ಇವಾಗಿದೆ ಮಜಾ. ವಯನ್ ಬಿ ರೆಡಿ. ಜೇಕೆ ಪ್ಲೀಸ್ ನೀನು ಸೈಡಲ್ಲಿ ನೋಡೋ. ಆಗ ಅದೇ ಟೈಮ್ ನೀವು ಟಕ್ಕಂಗೆ ಕಾರ್ ಬಿಟ್ಟು ಕೆಳಗಡೆ ಇಳಿತೀರಾ. ಜೇಕೆ ಅದನ್ನು ನೋಟಿಸ್ ಮಾಡಿಬಿಟ್ಟು, ಹೇಯ್ ನೀನು ಈಗ ನಿನ್ನ ವಯನ್ ತಾನೆ? ಹೇಯ್ ನಿಂತ್ಕೊಳ್ಳೆ, ಎಲ್ಲ ಓಡ್ತಿದ್ಯಾ ಅಂತ ಫಾಸ್ಟಾಗಿ ಬಂದು ನಿಮ್ಮ ಕೈನ ಟೈಟಾಗಿ ಹಿಡಿತಾರೆ. ಜೇಕೆ ಬಿಡು ವಯನ್ ಕೈನ. ವಯನ್, ಕಿಮ್ಸು ನೀವಿಬ್ಬರು ಬೇಗ ಮನೆಗೆ ಹೋಗಿ. ಏನು ಮಾಡ್ತಿದ್ಯಾ ನೀನೇನು ಇವಳಿಗೆ ಸಪೋರ್ಟ್ ಮಾಡ್ತಿದ್ಯಾ? ಇದು ನಾನು ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಜೇಕೆ ಮಾತಾಡ್ಬೇಡ ಥಯಾಂಗ್. ಹೇಯ್ ನೀನು ಯಾಕೆ ನನ್ನ ಕಾರಲ್ಲಿ ಕೂತಿದ್ದೆ ಹೇಳೆ ಅಂದ್ಕೊಂಡು ಜೇಕೆ ನಿಮ್ಮ ಹತ್ರ ತುಂಬ ಕ್ಲೋಸಾಗಿ ಬರ್ತಾರೆ. ಆವಾಗ ನಿಮ್ಮ ಕತ್ತಲ್ಲಿದ್ದಿದ್ದ ಬ್ಯಾಂಡೇಜ್ನ ನೋಡ್ಬಿಟ್ಟು, ಓ ಇವಳಿಗೆ ನಾನೇ ಅಲ್ವಾ ಹಿಂಗೆ ಮಾಡಿದ್ದು,
ಇಷ್ಟು ಜೋರಾಗಿ ಬೈಟ್ ಮಾಡಿದ್ನ ನಾನು? ಹ್ಮ್, ಪರವಾಗಿಲ್ಲ, ನನ್ನ ಹಲ್ಲುಗಳು ತುಂಬ ಸ್ಟ್ರಾಂಗಾಗೇ ಇದ್ದಾವಪ್ಪ ಅಂದ್ಕೊಂಡು ಸಡನ್ ನಗ್ತಾ ಇದ್ದಾರೆ. ನೀವು ಕನ್ಫ್ಯೂಸ್ ಆಗಿಬಿಟ್ಟು ಪೊರ್ಕಿ ನೋಡೋದು ನೋಡು, ಒಳ್ಳೆ ತಿನ್ನೋ ಥರನೇ ನೋಡ್ತಾನೆ, ಇವ್ನು ಯಾವ ಟೈಮಲ್ಲಿ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತಲೇ ಗೊತ್ತಾಗಲ್ಲ ನನಗೆ. ಯಾವುದಕ್ಕೂ ಇವನು ಬಿಟ್ಟು ಸ್ವಲ್ಪ ದೂರನೇ ಇರಬೇಕು ನಾನು, ಮೊದಲು ಇಲ್ಲಿಂದ ಹೋಗ್ಬಿಡೋಣ ಅಂದ್ಕೊಂಡು ಥಯಾಂಗಿಗೆ ಒಂದು ಥ್ಯಾಂಕ್ಸ್ ಹೇಳಿ ಕಿಮ್ಸನ್ನ ಕರ್ಕೊಂಡು ಹೋಗ್ಬಿಡ್ತೀರಾ. ಜೆಕೆ ನೀವು ಹೋಗೋದನ್ನೇ ನೋಡ್ತಾ ಇದ್ದಾರೆ. ಆಗ ಜಿಮನ್, ಜೆಕೆ ನಾನು ಎಷ್ಟು ಬೇಡ ಬೇಡ ಅಂತ ಹೇಳಿದ್ರು ಕೇಳಿದೆ, ಈ ಥಯಾಂಗನೇ ಕಣೋ ಅವರಿಬ್ಬರೂ ನಮ್ಮ ಕಾರ್ ಒಳಗಡೆ ಬಿಟ್ಕೊಂಡಿದ್ದು. ಆ್ಯಕ್ಚುಲಿ ಏನಾಯಿತು ಗೊತ್ತಾ ಅಂತ ಅಲ್ಲಿ ನಡೆದಿದ್ದ ವಿಚಾರನೆಲ್ಲ ಜೆಕೆಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ. ನೆಕ್ಸ್ಟ್ ಟೈಮ್ ಸ್ಕಿಪ್. ವಯನ್, ಸತ್ಯ ಬಂದ್ಯಲ್ಲ, ನೀನು ಇವಾಗ ಓಕೆ ತಾನೆ? ಬೇರೆ ಎಲ್ಲಾದರೂ ಪೆಟ್ಟಾಗಿದೆಯಾ? ಅಣ್ಣ ನಾನಿವಾಗ ಓಕೆನೆ, ನೀನು ಯಾಕೆ ಇಷ್ಟೊಂದು ರಿಯಾಕ್ಟ್ ಮಾಡ್ತಿದ್ಯಾ? ನಾನು ಚೆನ್ನಾಗೇ ಇದ್ದೀನಿ ಬಿಡು. ಅದಕ್ಕೆ ಇಲ್ಲಿ ನಂಗೆ ತುಂಬ ಹಶ್ವಾಗ್ತಿದೆ, ಊಟ ಮಾಡಬೇಕು. ವಯನ್ ಬಾಯಲ್ಲಿ, ನಾವಿಬ್ಬರು ಎಷ್ಟು ಭಯಪಟ್ಟಿದ್ದೋ ಗೊತ್ತಾ? ಅದರಲ್ಲೂ ನಿನ್ನ ಅಣ್ಣ ಅಂತೂ ನೀನು ಯಾವಾಗ ಮನೆಗೆ ಬರ್ತೀಯೋ ಅಂತ ಅವಾಗಿಂದ ಕಾಯ್ತಾ ಇದ್ದ. ನೀನು ಸ್ವಲ್ಪ ಹುಷಾರಾಗಿರ್ಬೇಕಿತ್ತು ತಾನೇ? ಎಲ್ಲ ತೋರಿಸು. ಓ, ಆ ನಾಯಿ ನಿನ್ನ ಈ ರೇಂಜಿಗೆ ಕಚ್ಬಿಡ್ತಾ? ಎಲ್ಲೋ ಹುಚ್ಚ ನಾಯ ಇರಬೇಕದು. ಅದಕ್ಕೆ ಮುಟ್ಬೇಡಿ, ನೋಯ್ತಿದೆ. ಇದನ್ನು ಬಿಡಿ, ಇವತ್ತೇನು ಅಡುಗೆ ಮಾಡಿದ್ದೀರಾ? ನಂಗೆ ಭಯಂಕರ ಹಶ್ವಾಗ್ತಿದೆ. ಹೌದಾ, ಬಾ ಊಟ ಮಾಡು, ನಾನು ಬಡಿಸ್ತೀನಿ. ನೆಕ್ಸ್ಟ್ ಇವಾಗ ನೀವು ನಿಮ್ಮ ರೂಮಲ್ಲಿ ಮಲ್ಕೊಂಡಿದ್ದೀರಾ, ಬಟ್ ನಿದ್ದೆನೇ ಬರ್ತಿಲ್ಲ. ಜೆಕೆ, ನೀನು ಯಾವ ಥರ ಪ್ರಾಣಿ? ಯಾಕೋ ನಂಗೆ ಹೀಗೆ ಮಾಡಿದೆ ನೀನು? ನಿಂಗೆ ಯಾಕೆ ನನ್ನ ಕಂಡ್ರೆ ಇಷ್ಟು ಕೋಪ? ಫ್ರಾಡು, ನೀನು ಸುಮ್ಮನೆ ಬಿಡೋಲ್ಲ ಕಣೋ ಅಂತ ಜೆಕೆನ ಬಾಯಿ ತುಂಬ ಚೆನ್ನಾಗಿ ಬೈಕೊಂಡು ನಿದ್ದೆಗೆ ಜಾರ್ತೀರಾ. ಇಲ್ಲಿ ಈ ಸೈಡ್ ನಮ್ಮ ಜೆಕೆ ಅವರು ನಿಮ್ಮನ್ನೇ ನೆನಪಿಸ್ಕೊಂಡು ಒನ್ ಟೈಮ್ ಸಿಟ್ಟಾಗ್ತಾರೆ ಆ್ಯಂಡ್ ಒನ್ ಟೈಮ್ ದಿಢೀರು ನಗಾಡ್ತಾರೆ. ಅವ್ರಿಗೆ ಈ ಫೀಲೇ ತುಂಬ ಡಿಫ್ರೆಂಟ್ ಆಗಿದೆ, ಒಂಥರ ಮಿಕ್ಸ್ಡ್ ಫೀಲಿಂಗ್ಸ್. ಅವ್ರು ನಿಮ್ಮನ್ನ ಫಸ್ಟ್ ಟೈಮ್ ಹಗ್ ಮಾಡ್ಕೊಂಡಿದ್ದು, ನೀವು ಅವ್ರ ಮೇಲೆ ಮಿಸ್ಸಾಗಿ ಸ್ಲಿಪ್ಪಾಗಿ ಬಿದ್ದಿದ್ದು, ಆ್ಯಂಡ್ ಇವತ್ತು ಅವ್ರು ನಿಮ್ಮ ನೆಕ್ಕಲ್ಲಿ ಬೈಟ್ ಮಾಡಿದ್ದು, ಇದನ್ನೆಲ್ಲ ಪದೇ ಪದೇ ರೀಕಾಲ್ ಮಾಡಿಕೊಂಡು ಹಾಗೆ ಬೆಡ್ಡಲ್ಲಿ ಒದ್ದಾಡ್ತಿದ್ದಾರೆ. ನಿದ್ದೆನೇ ಮಾಡಿಲ್ಲ ಜೆಕೆ. ನೆಕ್ಸ್ಟ್ ಡೇ ಮಾರ್ನಿಂಗ್. ಅಣ್ಣ, ಇವತ್ತು ನನ್ನ ಕಾಲೇಜಿಗೆ ಡ್ರಾಪ್ ಮಾಡ್ತೀಯಾ? ಕಾಲೇಜ್ಗಾ? ಇವತ್ತು ಬೇಡ ವಯನ್, ನೀನು ರೆಸ್ಟ್ ತಗೋ. ರೆಸ್ಟಾ? ಅದೆಲ್ಲ ನನಗೇನು ಬೇಡ, ನೀನು ಡ್ರಾಪ್ ಮಾಡು ಬಾ. ವಯನ್, ನಾ ಹೇಳೋದನ್ನ ಕೇಳು, ಸುಮ್ಮನೆ ಮನೇಲೇ ಇರು ಇವತ್ತು. ಯಾವುದೋ ನಾಯಿಕಲ್ಲಿ ಕಚ್ಚಿಸ್ಕೊಂಡು ಇಷ್ಟೊಂದು ದೊಡ್ಡ ಗಾಯ ಮಾಡ್ಕೊಂಡಿದ್ಯಾ? ರೆಸ್ಟ್ ಬೇಡ ಅಂತೀಯಲ್ಲ ನೀನು. ಅಣ್ಣ, ನನ್ನ ಡ್ರಾಪ್ ಮಾಡ್ತೀಯೋ ಇಲ್ವೋ? ಬಿಡು, ನಾ ಕಿಮ್ಸು ಜೊತೆನೇ ಬಸ್ಸಲ್ಲೇ ಹೋಗ್ತೀನಿ. ವಯನ್, ವಯನ್ ನಿಂತ್ಕೋ. ರೀ ಏನ್ರಿ ನೀವು? ಅವಳನ್ನ ಡ್ರಾಪ್ ಮಾಡೋಕ್ಕಾಗಲ್ವಾ ನಿಮಗೆ? ಹೋಗಿ ಬಿಟ್ಟು ಬನ್ನಿ, ಹೋಗಿ. ಪಾಪ ವಯನ್. ಸರಿ ಆಯಿತು, ಬಿಟ್ಟು ಬರ್ತೀನಿ ಇರು ಅಂತ ನಿಮ್ಮಣ್ಣ ಕಾರ್ ತೆಗಿತಾರೆ. ನೆಕ್ಸ್ಟ್ ನೀವು ಇವಾಗ ಕಾಲೇಜ್ ಗೇಟ್ ಮುಂದೆ ಕಾರ್ ಬಿಟ್ಟು ಇಳಿತೀರಾ. ವಯನ್, ಕಾಲೇಜ್ ಬಿಟ್ಟ ತಕ್ಷಣ ಹೇಳು, ಮತ್ತೆ ಬರ್ತೀನಿ ನಿನ್ನ ಪಿಕ್ ಮಾಡ್ಕೊಳ್ಳೋಕ್ಕೆ. ಬೇಡ ಅಣ್ಣ, ನಾನೇ ನೋಡ್ಕೋತೀನಿ, ನೀನು ಹೋಗು, ಬಾಯ್. ಆಗ ಜೆಕೆ ನೀವು ನಿಮ್ಮ ಅಣ್ಣಂಗೆ ಟಾಟಾ ಮಾಡ್ತಾ ಇರೋದು ನೋಡ್ಬಿಟ್ಟು ಸುಮ್ಮನೆ ಟೆನ್ಷನ್ ಆಗ್ತಿದ್ದಾರೆ. ಯಾಕೆ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಹೇ ಜೆಕೆ, ಏನಾಯ್ತು ನಿನಗೆ? ಯಾಕೆ ಹಲ್ಲು ಕಡಿತಿದ್ಯಾ? ಏನಿಲ್ಲ ಜಿಮನ್, ಬಿಡು. ನೆಕ್ಸ್ಟ್ ಇವಾಗ ಎಲ್ಲರೂ ಕ್ಲಾಸ್ ರೂಮ್ ಒಳಗಡೆ ಇದ್ದೀರಾ. ನೀವು ಪದೇ ಪದೇ ಹಿಂದಕ್ಕೆ ತಿರುಗಿ ನೋಡ್ತಾ ಇದ್ದೀರಾ. ಆವಾಗ ಕಿಮ್ಸು, ಫಯನ್ ಜಾಸ್ತಿ ಹಿಂದೆ ತಿರುಗಬೇಡ್ಬೆ, ಆಮೇಲೆ ನಿನ್ನ ಕತ್ತು ಹಾಗೆ ನುಲುಚ್ಕೊಂಡ್ಬಿಡುತ್ತೆ ಅಷ್ಟೇ. ಹೌದು, ಏನಿದು ದುಪ್ಪಟ್ಟ ನಿನ್ನ ನೆಕ್ ಫುಲ್ ಸುತ್ಕೊಂಡಿದ್ಯಾ? ನಿಂಗೆ ಗೊತ್ತಿಲ್ವಾ ಯಾಕೆ ಸುತ್ತಿದ್ದೀನಿ ಅಂತ? ಕತ್ತಲ್ಲಿರೋ ಬ್ಯಾಂಡೇಜ್ನ ಹೈಡ್ ಮಾಡ್ತಿದ್ದೀನಿ. ಇದನ್ನು ಬಿಡು. ಕಿಮ್ಸು, ಇವತ್ತು ಸೇಹೋನ್ ಕಾಲೇಜಿಗೆ ಬಂದಿಲ್ವಾ? ಎಲ್ಲೂ ನನ್ನ ಕಣ್ಣಿಗೆ ಬಿದ್ದೇ ಇಲ್ಲ ಇವತ್ತು ಅವನು. ಓ ಮೇಡಮ್, ಅದಕ್ಕೆ ನಾ ಹಿಂದೆ ತಿರುಗಿ ನೋಡ್ತಿದ್ದಿದ್ದು. ಐ ಥಿಂಕ್ ಇವತ್ತು ಅವ್ನು ಬಂದಿಲ್ಲ ಅನ್ಸುತ್ತೆ ವಯನ್. ಯಾಕಿರ್ಬೋದು? ಅವನಿಗೇನಾದರೂ ಫೀವರ್ ಬಂತಾ? ಮೊದಲೇ ಆ ಜೆಕೆ ನನ್ನ ಸೇಹೋನ ಚೆನ್ನಾಗಿ ಹೊಡೆದ್ಬಿಟ್ಟಿದ್ದ ಪಾಪ. ಇವಾಗ ಅವನು ಏನು ಮಾಡ್ತಿದ್ದಾನೋ ಏನೋ. ವಯನ್, ನೀನು ಇಷ್ಟೊಂದು ಫೀಲ್ ಆಗಬೇಡ ಕಣೆ, ಸೇಹುನ್ಗೇನೂ ಆಗಿರಲ್ಲ ಬಿಡು. ಹೇ ವಯನ್, ಮರ್ತೋಯ್ತಾ ನಿಂಗೆ? ಇವತ್ತು ಅವನ ತಂಗಿ ಬರ್ತಡೇ ಇದೆ ಕಣೆ, ನೆನ್ನೆ ಹೇಳ್ದ ಅಲ್ವಾ ನಮಗೆ? ಹೌದಲ್ವಾ? ಕಿಮ್ಸು, ಇವತ್ತು ಸಂಜೆ ನಾವಿಬ್ಬರು ಅವನ ಮನೆಗೆ ಹೋಗೋಣ ಕಣೆ. ಸರಿ, ಹೀಗಿದ್ರೂ ಅವನ ತಂಗಿ ಬರ್ತಡೇ ಪಾರ್ಟಿಗೆ ನಮ್ಮಿಬ್ಬರೂ ಇನ್ವೈಟ್ ಮಾಡಿದ್ದಾನಲ್ವಾ, ಹೋದರೆ ಆಯಿತು ಬಿಡು. ಆಗ ನೀವು ಫುಲ್ ಹ್ಯಾಪಿ ಆಗಿಬಿಟ್ಟು ಸೇಹುನ್ ಡೈಲಿ ಕೂತ್ಕೊಳ್ಳೋ ಪ್ಲೇಸ್ನ ಮತ್ತೆ ಹಿಂದೆ ತಿರುಗಿ ನೋಡ್ತೀರಾ. ಆವಾಗ ಅದೇ ಟೈಮ್ಗೆ ಜೆಕೆ ನಿಮ್ಮನ್ನ ನೋಡ್ಬಿಟ್ಟು ನೀವು ಅವ್ರ ಕಡೆಗೆ ನೋಡ್ತಿದ್ದೀರೇನೋ ಅಂತ ತಪ್ಪಾಗಿ ತಿಳ್ಕೊಂಡು ಅವ್ರು ನಿಮ್ಮನ್ನೇ ಝೂಮ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇವಾಗ ಟೈಮ್ ಸ್ಕಿಪ್. ಓಯ್ ನಿಂತ್ಕೊಳ್ಳೆ, ಹೇಳ್ತಾನೆ ಇದ್ದೀನಿ, ಎಲ್ಲಿಗೆ ಹೋಗ್ತಾ ಇದೆಯಾ ನೀನು? ಜೆಕೆ, ಸುಮ್ಮನೆ ತಾರಿ ಬಿಡು, ನಿನ್ನ ಜೊತೆ ಜಗಳ ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ. ಓ, ನನ್ನ ಕದ್ದು ಮುಚ್ಚಿ ಹಿಂದೆ ತಿರುಗಿ ನೋಡೋಕ್ಕೆ ಇಷ್ಟ ಆಗುತ್ತಾ ನಿನಗೆ? ಏನು ಕದ್ದು ಮುಚ್ಚಿ? ಅದು ನಾನು ನಿನ್ನ ನೋಡಿದ್ನ? ಯಾವಾಗ? ನಿಂಗೆಲ್ಲ ತಲೆ ಕೆಟ್ಟಿದೆ, ಸೈಡ್ ಬಿಡು. ಏಯ್ ಸುಳ್ಳು ಹೇಳ್ಬೇಡ ಕಣೆ, ನಿನ್ನನ್ನು ನೋಡಿದ್ದನ್ನು
ನಾನು ನೋಡಿದೆ. ಎಲ್ಲಿ ನೋಡಿದೆ? ಕ್ಲಾಸ್ ರೂಮಲ್ಲಿ. ಓಹ್ ಜೆ ಕೆ, ನೀನು ಯಾವಾಗಲೂ ನಶೆಲೇ ತೇಲಾಡ್ತೀಯ ಅನ್ಸುತ್ತೆ. ಮೊದಲು ರಿಯಾಲಿಟಿಗೆ ಬಾ. ನಾನೇ ನಿನ್ನ ನೋಡ್ತಿರ್ಲಿಲ್ಲ. ಮತ್ತು ಬೇರೆ ಯಾರು ನೋಡ್ತಿದ್ದೆ? ಬೇರೆ ನಿಂಗೆ ಯಾಕೆ ಹೇಳಬೇಕು? ನಾನು ಹೇಳಲ್ಲ. ಹೇಯ್ ಟೌರಾಣಿ, ಟವ್ ಮಾಡಬೇಡ ಕಣೆ, ಸುಮ್ಮನೆ ಒಪ್ಕೋ ಅಂತ ಜೆ ಕೆ ನಿಮ್ಮ ಹಿಪ್ನ ಗ್ರಿಪ್ಪಾಗಿ ಹಿಡಿತಾರೆ. ನೀವು ಶಾಕ್ ಆಗಿಬಿಟ್ಟು, ಜೆ ಕೆ ಇದೆಲ್ಲ ಚೆನ್ನಾಗಿರಲ್ಲ ಬಿಡು, ನೀನು ತುಂಬ ಡೇಂಜರ್ ವ್ಯಕ್ತಿ, ನನ್ನ ಬಿಟ್ಟು ದೂರ ಇರು. ನಾನಿನ್ನು ಯಾವತ್ತಿಗೂ ಏನೇ ಆದರೂ ನಿನ್ನ ತಂಟೆಗೆ ಬರೋದೇ ಇಲ್ಲ. ನೀನು ಅಷ್ಟೇ, ನಾನು ಸುಮ್ಮನೆ ಕೆಣಕ್ಬೇಡ ಅಂದ್ಬಿಟ್ಟು ಜೆ ಕೆನ ಫಾಸ್ಟಾಗಿ ಹಿಂದೆ ತಳ್ಳಿ ಅಲ್ಲಿಂದ ಓಡೋಗ್ತೀರಾ. ಎಲ್ಲೂಸು ಸುಮ್ಮನಿದ್ದೊಂದು ತಲೆ ಕೆಡಿಸಿ ಇವಾಗ ನನ್ನೇ ಹಿಂದೆ ತಳ್ಳಿ ಓಡೋಗ್ತೀಯಾ? ಹೋಗು, ಅದೆಲ್ಲಿಗೆ ಹೋಗ್ತೀಯೋ ಹೋಗು. ನೀನು ಎಲ್ಲಿಗೆ ಹೋದ್ರೋ ಕೊನೆಗೆ ನನ್ನ ಮುಂದೆ ಬರಲೇಬೇಕು. ಅವಾಗಿದ್ದೆ ನಿನಗೆ, ನಿನ್ನ ಬಿಡಲ್ಲ ಕಣೆ ನಾನು ಡ್ಯಾಶೆ ಅಂತ ಬೈತಾ ಇದ್ದಾರೆ. ವಯನ್, ಇಷ್ಟೊತ್ತು ಎಲ್ಲೋಗಿದ್ದೆ ನೀನು? ಎಲ್ಲೂ ಇಲ್ಲ ಕಿಮ್ಸು, ರೆಸ್ಟ್ ರೂಮ್ ಯೂಸ್ ಮಾಡಿಬಿಟ್ಟು ಬರೋಣ ಅಂತ ಹೋಗಿದ್ದೆ. ಓ ಸರಿ, ಯಾಕೆ ಇಷ್ಟೊಂದು ಸ್ವೆಟ್ ಆಗ್ತಿದ್ಯಾ? ವಯನ್, ಏನಾಯಿತು ನಿನಗೆ? ಅದು ಕಿಮ್ಸು, ನಾನು ರೆಸ್ಟ್ ರೂಮ್ ಬಿಟ್ಟು ಆಚೆ ನಡ್ಕೊಂಡು ಬರುವಾಗ ಜೆ ಕೆ ಸಡನ್ ನನ್ನ ಮುಂದೆ ಬಂದು ನಿಂತು ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ತಿದ್ದ ಕಣೆ. ನಂಗೆ ಭಯ ಆಗೋಯ್ತು ಒಂದು ಕ್ಷಣ. ಅವನ್ನ ತಳ್ಳಿ ಓಡ್ ಬಂದೆ, ಅದಕ್ಕೆ ಈ ಸ್ವೆಟ್ಟಿಂಗ್. ಹೌದಾ ವಯನ್, ಇನ್ಮೇಲೆ ನೀನು ಎಲ್ಲೇ ಹೋದರೂ ನನ್ನನ್ನು ನಿನ್ನ ಜೊತೆಗೆ ಕರ್ಕೊಂಡು ಹೋಗು. ಒಬ್ಬಳೇ ಎಲ್ಲೋ ಹೋಗಬೇಡ, ಸರಿನಾ? ಸರಿ. ಹಾಯ್ ವಯನ್. ಥಯಾಂಗ್. ಏನು ಇಬ್ಬರು ನಿಂತ್ಕೊಂಡೇನೋ ಡೀಪಾಗಿ ಡಿಸ್ಕಸ್ ಮಾಡ್ತಿದ್ದೀರಾ? ಏನಿಲ್ಲ ಥಯಾಂಗ್, ಸುಮ್ಮನೆ ಹಾಗೆ ಏನೇನೋ ಮಾತಾಡ್ತಿದ್ದೋ ಅಷ್ಟೇ. ಎನಿವೇ ತುಂಬ ಥ್ಯಾಂಕ್ಸಾ? ಏಕೆ? ಯಾಕಂದರೆ ನೆನ್ನೆ ನೈಟ್ ನೀವೇನಾದರೂ ನಮ್ಮಿಬ್ಬರನ್ನ ಸೇವ್ ಮಾಡಿಲ್ಲ ಅಂದಿದ್ದಿದ್ರೆ ನಾವಿಷ್ಟೊತ್ತಿಗೆ ಏನಾಗ್ತಿದ್ವೋ ಏನೋ ಗೊತ್ತಿಲ್ಲ. ಆ 4 ಜನ ಎಷ್ಟು ಭಯಂಕರವಾಗಿ ಬಾಡಿ ಬಿಲ್ಡ್ ಮಾಡಿದ್ರು ಗೊತ್ತಾ? ಒಳ್ಳೆ ರೌಡಿಗಳ ಥರ ಕಾಣಿಸ್ತಿದ್ರು. ನಮ್ಮಿಬ್ಬರಿಗೂ ಡ್ರಾಪ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಥಯಾಂಗ್. ಇರಲಿ ಬಿಡು ವಯನ್, ನೀವಿಬ್ಬರು ಇವಾಗ ಫ್ರೀ ಇದ್ದೀರಾ? ಯಾಕೆ ಥಯಾಂಗ್? ಏನಿಲ್ಲ, ಸುಮ್ಮನೆ ಹಾಗೆ ಯಾವುದಾದ್ರೂ ಜ್ಯೂಸ್ ಕುಡಿತಾ ಮಾತಾಡೋಣ ಅಂತ. ಯಾ ಶೋರ್. ಆಗ ಕಿಮ್ಸು, ಥಯಾಂಗ್ ನೀನೇನು ನೀನಿಬ್ಬರು ಫ್ರೆಂಡ್ಸ್ಗಳನ್ನ ಬಿಟ್ಟು ನಮ್ಮಿಬ್ಬರ ಜೊತೆ ಬಂದು ಮಾತಾಡ್ತಿದ್ಯಾ ಅಂತ ಕೇಳ್ತಾಳೆ. ಆಗ ಥಯಾಂಗ್ ಮನಸ್ಸಲ್ಲಿ, ನಿಮ್ಮಿಬ್ಬರನ್ನ ಇವಾಗ ಕ್ಯಾಂಟೀನ್ ಒಳಗಡೆ ಕರ್ಕೊಂಡು ಬಾ ಅಂತ ಜೆ ಕೆ ಹೇಳಿದ್ದಾನೆ. ನಾನೇನು ಮಾಡಲಿ? ಅವ್ನು ಹೇಳಿದ್ದನ್ನು ಮಾಡಬೇಕು, ಇಲ್ಲಾಂದರೆ ನನ್ನ ಮೇಲೆ ಸಿಟ್ಟು ಮಾಡ್ಕೋತಾನೆ. ಅದಕ್ಕೆ ನಿಮ್ಮಿಬ್ಬರೂ ಜ್ಯೂಸ್ ಕುಡ್ಕೊಂಡು ಮಾತಾಡೋಕ್ಕೆ ಅಂತ ಕರೆದೆ ನಾನು ಅಂತ ಮನಸ್ಸಲ್ಲಿ ಅನ್ಕೋತಾ ಇದ್ದಾರೆ ಅವರು. ಓಕೆ, ಈ ಪಾರ್ಟ್ನ ಇಲ್ಲಿಗೆ ಸ್ಟಾಪ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಏನು ನಡೆಯುತ್ತೆ ಅನ್ನೋದನ್ನು ನೆಕ್ಸ್ಟ್ ಪಾರ್ಟಲ್ಲಿ ನೋಡೋಣ. ನಿಮ್ಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಎಫ್ ಎಫಲ್ಲಿ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ಗುಡ್ ಬೈ. ಥ್ಯಾಂಕ್ ಯು ಮೀಸ್.